ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡರ್ ಹಾಗೆ ಬೆಲ್ಲ ಹಾಗೆ 4ರಿಂದ 5 ಪ್ಯಾಕೆಟ್ ಬಿಸ್ಕೆಟ್ ಇದ್ದರೆ ಈ ರೀತಿ ಒಮ್ಮೆ ಮನೆಯಲ್ಲಿ ಕೇಕ್ ಮಾಡಿ ನೋಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಬಿಸ್ಕೆಟ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೌಡ್ರ್ ಮಾಡೋ ಬಿಸ್ಕೆಟ್ಗೆ ನಾನು ಆರ್ಗಾನಿಕ್ ಬೆಲ್ಲನ 2 ಸ್ಪೂನ್ ಆಗುವಷ್ಟು ಆರ್ಗಾನಿಕ್ ಬೆಲ್ಲನ ಮಿಕ್ಸ್ ಮಾಡಿ ಅದಕ್ಕೆ ಈ ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡರಿಂದ ಹಾಲನ್ನ ಮಾಡ್ಕೊಂಡಿದ್ದೀನಿ. ಫುಲ್ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿದೆ, ಒಮ್ಮೆ ಭೇಟಿ ನೀಡಿ. ಇದನ್ನು ಹಾಲನ್ನು ಹಾಕಿ ಚೆನ್ನಾಗಿ ಈ ರೀತಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಇದಕ್ಕೆ ಅಡುಗೆ ಸೋಡಾ ಹಾಗೆ ಈ ಬೇಕಿಂಗ್ ಸೋಡಾನ ಹಾಕ್ಕೊಳ್ಳಿ. ಇಲ್ಲಾಂದರೆ ಈ ಅಡುಗೆ ಸೋಡಾ ಹಾಗೆ ಬೇಕಿಂಗ್ ಸೋಡಾನ ಸ್ಕಿಪ್ ಮಾಡಿ ಒಂದು ಏನೋ ಪ್ಯಾಕೆಟ್ ಇದ್ದರೆ ಕೂಡ ಹಾಕ್ಕೋಬೋದು. ಈ ರೀತಿ ಬ್ಯಾಟರ್ನ ರೆಡಿ ಮಾಡಿ ಕುಕ್ಕರ್ಗೆ ಸ್ವಲ್ಪ ಉಪ್ಪು ಹಾಗೆ ಈ ರೀತಿ ಸ್ಟ್ಯಾಂಡ್ನ ಇಟ್ಟು ಕಡಿಮೆ ಉರಿಯಲ್ಲಿ ರಬ್ಬರ್ ಹಾಗೂ ಸೀಟಿನ ಹಾಕದೆ ಒಂದು 40 ನಿಮಿಷ ಕಡಿಮೆ ಉರಿಯಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾದಂಥ ಕೇಕ್ ರೆಡಿ ಆಗುತ್ತೆ. ಮೇಲ್ಗಡೆ ಒಂದು ಸ್ವಲ್ಪ ಚಾಕ್ಲೇಟ್ ಹಾಗೆ ಈ ಸ್ಪ್ರಿಂಕಲ್ಸಿಂದ ಅಲಂಕರಿಸಿದರೆ ತುಂಬಾ ರುಚಿಯಾದಂಥ ಕೇಕ್ ರೆಡಿ ಆಗುತ್ತೆ. ಇದೇ ರೀತಿ ಕನ್ನಡ ರೆಸಿಪಿಗಳಿಗಾಗಿ ಫಾಲೋ ಮಾಡೋದನ್ನು ಮರಿಬೇಡಿ.